ದಿನದ ಪರಲೋಕಮನ್ನ ನವೆಂಬರ್ 27. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ನಾವು ಯಾವಾಗಲೂ ನಮ್ಮ ಎಲ್ಲ ನಡೆ ನುಡಿಗಳಲ್ಲಿ ಪ್ರಾರ್ಥನಾಪೂರ್ವಕವಾದ ಆತ್ಮೀಯತೆ ಉಳ್ಳವರಾಗಿರಬೇಕು. ನಾವು ಯಾವಾಗಲೂ ಹೃದಯಪೂರ್ವಕವಾಗಿಯೂ ನಿರಂತರವಾಗಿಯೂ ಕರ್ತನನ್ನು ಪ್ರಾರ್ಥಿಸಬೇಕು. ನಮ್ಮ ಜೀವನದ ಎಲ್ಲಾ ವ್ಯವಹಾರಗಳಲ್ಲಿ ಆತನ ನಡೆಸುವಿಕೆಗಾಗಿ ಪ್ರಾರ್ಥಿಸಬೇಕು. ಆಗ ನಾವು ನಮಗಿರುವ ಸಾಮರ್ಥ್ಯದಂತೆ ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಮಾಡಬಹುದು. ಹಾಗೂ ನಮಗೆ ಸಹಿಸಲಾಗದ ಶೋಧನೆ ಒದಗಿದರೂ ಕರ್ತನು ನಮ್ಮನ್ನು ಕಾಪಾಡಿ ಅಂತ್ಯದಲ್ಲಿ ಸೈತಾನನಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯದಲ್ಲಿ ಒಂದು ಸ್ಥಾನ ಸಿಕ್ಕುವಂತೆ ಮಾಡುವನು. ಅದಕ್ಕಾಗಿ ನಾವು ಕರ್ತನನ್ನು ಪ್ರಾರ್ಥಿಸಬೇಕು. ಹೀಗಿರುವುದರಿಂದ ಸಹೋದರರೇ, ನಮ್ಮ ಕರ್ತನು ಹೇಳಿರುವ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದನ್ನು ಜ್ಞಾಪಿಸಿಕೊಂಡು ಅದನ್ನು ಅಭ್ಯಾಸ ಮಾಡೋಣ. ರೀಪ್ರಿಂಟ್ ನಂಬರ್ 2775. ಇಂದಿನ ಆಳವಾದ ನೋಟಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ ಇವತ್ತು ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಮೂಲದಿಂದ ಬಂದಿರೋ ಚಿಕ್ಕ ಬರಹ ಇದೆ. ಇದರ ಕೇಂದ್ರ ಬಿಂದು ಬೈಬಲ್ನ ಎಫೆಷಿಯನ್ಸ್ 6:18ರಲ್ಲಿ ಬರೋ ಒಂದೇ ಒಂದು ವಾಕ್ಯ, ಯಾವಾಗಲೂ ಆತ್ಮದಲ್ಲಿ ಪ್ರಾರ್ಥಿಸುತ್ತಾ ಇರಿ ಅಂತ. ಇದನ್ನ ಓದಿದ ತಕ್ಷಣನೇ ನನಗೆ ಬರೋ ಮೊದಲ ಪ್ರಶ್ನೆ ಅಂದ್ರೆ, ಇದು ಹೇಗೆ ಸಾಧ್ಯ? ದಿನದ 24 ಗಂಟೆನೂ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಸೊ ಇವತ್ತಿನ ನಮ್ಮ ಡೀಪ್ ಡೈವ್ನ ಉದ್ದೇಶನೇ ಈ ನಿರಂತರ ಪ್ರಾರ್ಥನೆಯ ಅನ್ನೋ ಐಡಿಯಾವನ್ನ ಸ್ವಲ್ಪ ಬಿಡಿಸಿ ನೋಡೋದು. ಇದರ ನಿಜವಾದ ಅರ್ಥವೇನು ಅಂತ. ಬನ್ನಿ ಶುರು ಮಾಡೋಣ. ಖಂಡಿತ. ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಅದು ತುಂಬಾ ಸಹಜವಾದದ್ದು. ಯಾಕಂದ್ರೆ ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ಈ ಬರಹ ಹೇಳೋದೇನು ಅಂದ್ರೆ, ಇದು ಬರೀ ಮಾತಿನ ಪ್ರಾರ್ಥನೆ ಬಗ್ಗೆ ಅಲ್ಲ, ಬದಲಾಗಿ ಇದೊಂದು ಪ್ರಾರ್ಥನೆಯ ಮನೋಭಾವ. ಅಂದ್ರೆ ಒಂದು ಸ್ಪಿರಿಟ್ ಆಫ್ ಪ್ರೇಯರ್ ಅಂತಾರಲ್ಲ, ಅದು ಪ್ರಾರ್ಥನೆಯ ಮನೋಭಾವ. ಹೌದು. ಇದನ್ನ ಹೀಗೆ ಯೋಚನೆ ಮಾಡಬಹುದು. ನಮ್ಮ ಫೋನ್ನಲ್ಲಿ ಕೆಲವು ಆಪ್ಸ್ ಬ್ಯಾಕ್ಗ್ರೌಂಡ್ನಲ್ಲಿ ಸದಾ ರನ್ ಆಗ್ತಾ ಇರುತ್ತಲ್ವೇ? ಹೌದು ಹೌದು. ಅವು ಸದ್ದಿಲ್ಲದೆ ಕೆಲಸ ಮಾಡ್ತಾ ಇರ್ತವೆ. ಅದೇ ರೀತಿ ಈ ಪ್ರಾರ್ಥನೆಯ ಮನೋಭಾವ ಅಂದ್ರೆ ದೇವರ ಜೊತೆ ಒಂದು ನಿರಂತರವಾದ ಸದ್ದಿಲ್ಲದ ಸಂಪರ್ಕದಲ್ಲಿರೋದು. ವಾವ್, ಆ ಹೋಲಿಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ನಾವು ಮಾಡೋ ಒಂದು ಕೆಲ್ಸ ಅಲ್ಲ, ಬದಲಿಗೆ ನಾವು ಇರುವ ಒಂದು ಸ್ಥಿತಿ, ಒಂದು ಸ್ಟೇಟ್ ಆಫ್ ಬೀಯಿಂಗ್. ಕರೆಕ್ಟ್. ಹಾಗಿದ್ರೆ ಈ ರೀತಿ ಸದಾಕಾಲ ದೇವರ ಜೊತೆ ಸಂಪರ್ಕದಲ್ಲಿ ಇರೋದು ಯಾಕೆ ಅಷ್ಟು ಮುಖ್ಯ? ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು? ಒಳ್ಳೆ ಪ್ರಶ್ನೆ. ನೋಡಿ, ಮೂಲ ಬರಹದ ಪ್ರಕಾರ ಇದರಿಂದ 3 ಹಂತದ ಪ್ರಯೋಜನಗಳಿವೆ. ಓಕೆ, 3 ಹಂತಗಳು? ಹೌದು. ಮೊದಲನೇದು ಮತ್ತು ಅತ್ಯಂತ ಬೇಸಿಕ್ ಆದದ್ದು ಮಾರ್ಗದರ್ಶನಕ್ಕಾಗಿ. ಮಾರ್ಗದರ್ಶನ ಅಂದ್ರೆ ಗೈಡೆನ್ಸ್. ಹೌದು. ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ನಾವು ತೆಗೆದುಕೊಳ್ಳೋ ನಿರ್ಧಾರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯೋಕೆ ಈ ಮನಸ್ಥಿತಿ ಸಹಾಯ ಮಾಡುತ್ತೆ. ಇದು ಕೇವಲ ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲ, ಚಿಕ್ಕಪುಟ್ಟ ವಿಷಯಗಳಲ್ಲೂ ಕೂಡ. ಸರಿ ಸರಿ. ದಾರಿ ತೋರ್ಸೋಕೆ ಒಂದು ಮ್ಯಾಪ್ ಅಥವಾ ಒಂದು ಲೈಟ್ ಇದ್ದಾಗೆ. ಆದ್ರೆ ದಾರಿ ಸರಿ ಇದ್ರೂ ಕೂಡ ಅದರಲ್ಲಿ ಅನರೀಕ್ಷಿತ ಅಪಾಯಗಳು ಅಂದ್ರೆ ಪ್ರಲೋಭನೆಗಳು ಬರ್ಬಹುದಲ್ವಾ? ಆಗೇನ್ ಮಾಡೋದು? ನೀವು ಸರಿಯಾದ ಪಾಯಿಂಟ್ಗೆ ಬಂದ್ರಿ. ಅಲ್ಲಿಯೇ 2ನೇ ಹಂತದ ಪ್ರಯೋಜನ ಬರೋದು. ಓಕೆ. ಅದೇ ರಕ್ಷಣೆಗಾಗಿ, ಅಂದ್ರೆ ಪ್ರೊಟೆಕ್ಷನ್ಗಾಗಿ. ಮಾರ್ಗದರ್ಶನ ಒಂದೇ ಇದ್ರೆ ಸಾಲ್ದು. ದಾರಿಯಲ್ಲಿ ನಮ್ಮ ಶಕ್ತಿ ಮೀರಿ ಬರೋ ಸವಾಲುಗಳಿಂದ, ಪ್ರಲೋಭನೆಗಳಿಂದ ರಕ್ಷಣೆ ಬೇಕು. ಈ ನಿರಂತರ ಪ್ರಾರ್ಥನೆಯ ಮನಸ್ಥಿತಿ ಇದೆಯಲ್ಲ, ಇದೊಂದು ಆಧ್ಯಾತ್ಮಿಕ ಇಮ್ಯೂನ್ ಸಿಸ್ಟಮ್ ತರ. ಸ್ಪಿರಿಚುವಲ್ ಇಮ್ಯೂನ್ ಸಿಸ್ಟಮ್. ಹೌದು. ಅದು ನಮ್ಮನ್ನ ಅಪಾಯಗಳಿಂದ ದೂರ ಇಡುತ್ತೆ. ಒಂದು ವೇಳೆ ಎದುರಾದ್ರೂ ಅದರಿಂದ ನಮ್ಮನ್ನ ಕಾಪಾಡುತ್ತೆ. ಓಕೆ, ಈಗ ಚಿತ್ರ ಸ್ಪಷ್ಟವಾಗ್ತಿದೆ. ಮೊದಲು ಗೈಡೆನ್ಸ್, ಆಮೇಲೆ ಪ್ರೊಟೆಕ್ಷನ್. ಒಂದು ಕಂಪ್ಲೀಟ್ ಪ್ಯಾಕೇಜ್ ತರ ಕಾಣ್ತಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ.
ಎಫಿಸಿಯನ್ಸ್ನಲ್ಲಿ ಈ ವಾಕ್ಯ ಬರೋದೆಲ್ಲಿ ಗೊತ್ತಾ? ದೇವರ ಸರ್ವಾಯುಧಗಳು ಅಥವಾ ಆರ್ಮರ್ ಆಫ್ ಗಾಡ್ ಅಂತಾರಲ್ಲ, ಅದರ ಬಗ್ಗೆ ವಿವರಿಸಿದ ಕೂಡಲೇ. ಓ ಹೌದಾ? ಹೌದು. ಹೆಲ್ಮೆಟ್, ಗುರಾಣಿ, ಕತ್ತಿ ಹೀಗೆ ಎಲ್ಲವನ್ನೂ ಹೇಳಿದ ಮೇಲೆ ಇನ್ನೊಂದು ಆಯುಧದ ಹೆಸರು ಹೇಳೋ ಬದಲು ಮತ್ತು ಆತ್ಮದಲ್ಲಿ ಪ್ರಾರ್ಥಿಸಿ ಅಂತ ಹೇಳಲಾಗತ್ತೆ. ಇದರ ಅರ್ಥ ಏನು ಅಂದ್ರೆ, ಪ್ರಾರ್ಥನೆ ಅನ್ನೋದು ಲಿಸ್ಟ್ನಲ್ಲಿರುವ ಇನ್ನೊಂದು ವಸ್ತು ಅಲ್ಲ, ಬದಲಿಗೆ ಆ ಎಲ್ಲಾ ಆಯುಧಗಳಿಗೂ ಶಕ್ತಿ ಕೊಡುವೊಂದು ಪವರ್ ಸೋರ್ಸ್ ತನನ? ಎಕ್ಸಾಕ್ಟ್ಲಿ, ಪವರ್ ಸೋರ್ಸ್ ಇದ್ದಾಗೆ. ಪ್ರಾರ್ಥನೆ ಇಲ್ಲ ಅಂದ್ರೆ ನಿಮ್ಹತ್ರ ಎಲ್ಲಾ ಉಪಕರಣಗಳಿದ್ರೂ ಅದನ್ನ ಬಳಸೋ ಶಕ್ತಿ ಇರೋದಿಲ್ಲ. ಇದು ನಿಜಕ್ಕೂ ಒಂದು ಅದ್ಭುತವಾದ ಒಳನೋಟ. ಹಾಗಾದ್ರೆ ಈ ಪಯಣದ ಅಂತಿಮ ಗುರಿ ಏನು? ಮಾರ್ಗದರ್ಶನ ಸಿಕ್ತು, ರಕ್ಷಣೆನೂ ಸಿಕ್ತು, ಆದ್ರ ಕೊನೆಗೆ ನಾವು ತಲುಪಬೇಕಾದ ಜಾಗ ಯಾವುದು? ಅದೇ ಮೂರನೇ ಮತ್ತು ಅಂತಿಮ ಹಂತ, ಬಿಡುಗಡೆಗಾಗಿ, ಅಂದ್ರೆ ಡೆಲಿವರೆನ್ಸ್ಗಾಗಿ. ಬಿಡುಗಡೆ. ಹೌದು. ಎಲ್ಲಾ ಕೆಟ್ಟದ್ರಿಂದ, ಪ್ರಲೋಭನೆಗಳಿಂದ ಸಂಪೂರ್ಣವಾಗಿ ಪಾರಾಗಿ ಅಂತಿಮವಾಗಿ ದೇವರ ರಾಜ್ಯದಲ್ಲಿ ಸ್ಥಾನ ಪಡೆಯೋದು. ಇದೊಂದು ಪ್ರಯಾಣದ ಹಾಗೆ. ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ಹೋಗಿ, ಅಪಾಯಗಳಿಂದ ಪಾರಾಗಿ ರಕ್ಷಣೆ, ಕೊನೆಗೆ ನಮ್ಮ ಗುರಿಯನ್ನ ಬಿಡುಗಡೆ ತಲುಪೋದು. ಈ ಇಡೀ ಪರಿಕಲ್ಪನೆ ಅದ್ಭುತವಾಗಿದೆ. ಆದ್ರೆ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ. ದಿನನಿತ್ಯದ ಜಂಜಾಟದಲ್ಲಿ, ಅಂದ್ರೆ ಆಫೀಸ್ ಮೀಟಿಂಗ್ನಲ್ಲಿರ್ಬೋದು ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಇರ್ಬೋದು, ಆವಾಗ ಈ ಪ್ರಾರ್ಥನೆಯ ಮನೋಭಾವವನ್ನು ಕಾಪಾಡಿಕೊಳ್ಳೋದು ಹೇಗೆ? ಇಲ್ಲ, ಖಂಡಿತ ಇದು ನಮ್ಮನ್ನ ವಾಸ್ತವದಿಂದ ದೂರ ಮಾಡೋದಿಲ್ಲ. ಆಕ್ಚುಲಿ ಇದು ನಮ್ಮನ್ನ ವಾಸ್ತವಕ್ಕೆ ಇನ್ನಷ್ಟು ಹತ್ರ ತರುತ್ತೆ. ಓ, ಹೇಗೆ? ಇದು ಹೊರಗಿನ ಗದ್ದಲದ ಮಧ್ಯೆ ಒಂದು ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋ ಹಾಗೆ. ಇದು ಗಟ್ಟಿಯಾಗಿ ಮಾತಾಡೋ ಪ್ರಾರ್ಥನೆ ಅಲ್ಲ, ಇದೊಂದು ಮನಸ್ಸಿನ ಹಿನ್ನೆಲೆಯಲ್ಲಿ ಓಡೋ ಸಕಾರಾತ್ಮಕ ಚಿಂತನೆ ಇದ್ದ ಹಾಗೆ. ಇದು ನಮಗೆ ತಾಳ್ಮೆ, ವಿವೇಕ, ಆಮೇಲೆ ಸರಿಯಾದ ದೃಷ್ಟಿಕೋನವನ್ನ ಕೊಡುತ್ತೆ. ಹಾಗಾದ್ರೆ ಈ ಆಳವಾದ ನೋಟದ ಸಾರಾಂಶ ಇಷ್ಟೇ ಅಂತ ಅನ್ಸುತ್ತೆ. ನಿರಂತರ ಪ್ರಾರ್ಥನೆ ಅಂದ್ರೆ ನಾವು ಮಾಡುವ ಒಂದು ಕ್ರಿಯೆ ಅಲ್ಲ, ಬದಲಾಗಿ ನಾವು ಜೀವಿಸೋ ಒಂದು ರೀತಿ. ನಮ್ಮ ಆಧ್ಯಾತ್ಮಿಕ ಜೀವನದ ಆಪರೇಟಿಂಗ್ ಸಿಸ್ಟಮ್ ಇದ್ದಾಗೆ. ಖಂಡಿತ. ನೀವು ಹೇಳಿದ್ದು 100% ಸರಿ. ಇದು ನಮ್ಮನ್ನ ಮಾರ್ಗದರ್ಶನ, ರಕ್ಷಣೆ ಮತ್ತು ಬಿಡುಗಡೆಯೆಡೆಗೆ ಕೊಂಡೊಯ್ಯುವ ಒಂದು ನಿರಂತರ ಆಂತರಿಕ ಸಂಭಾಷಣೆ. ಈ ಚರ್ಚೆ ಕೇಳುಗರಿಗೆ ಆಲೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗ್ತದೆ. ಮೂಲ ಬರಹದಲ್ಲಿ 2 ಪದಗಳಿಗೆ ಒತ್ತು ನೀಡಲಾಗಿದೆ. ಎಚ್ಚರವಾಗಿರುವುದು ಅಂದ್ರೆ ವಾಚಿಂಗ್ ಮತ್ತು ಪ್ರಾರ್ಥಿಸುವುದು ಅಂದ್ರೆ ಪ್ರೇಯಿಂಗ್. ಇವು 2 ಬೇರೆ ಬೇರೆ ಕೆಲಸಗಳೇ ಅಥವಾ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆನಾ? ಕೇವಲ ಪ್ರಾರ್ಥನೆ ಮಾಡಿದ್ರೆ ಸಾಕಾ ಅಥವಾ ಕೇವಲ ಎಚ್ಚರವಾಗಿರೋದು ಸಾಕಾಗುದೆ? ಇದ್ರ ಬಗ್ಗೆ ಯೋಚಿಸಿ.